ರೈತರಾಗಿ ಆ ಕಲ ಹುಟ್ಟಿದ ಮೇಲಪ್ಪ ನಿಲ್ಸ್ಕೊಂಡೈತೆ ನಮ್ಮ ಜೀವನದಾಗೆ. ಚಿತ್ರದುರ್ಗ ಜಿಲ್ಲೆ ಶಾಶ್ವತ ಬರ ಪೀಡಿತ ಪ್ರದೇಶ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿದೆ. ಕಳೆದ 2 ವರ್ಷಗಳಿಂದ ಮಳೆರಾಯ ಜಿಲ್ಲೆಯ ರೈತರ ಜೊತೆ ಕಣ್ಣ ಮುಚ್ಚಾಲೆ ಆಡ್ತಿದ್ದಾನೆ. ಇದರಿಂದ ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಖಾಲಿ ಆಗಿವೆ. ನೀರಿನ ಹನಿಗೂ ಜನ ಜಾನುವಾರುಗಳು ಪರದಾಡುವಂತ ಪರಿಸ್ಥಿತಿ ಬಂದಿದೆ. In my world of cinema, all I had was a dream and where I wanted to be and the will to work hard for it, real hard. And who can understand this better than Rohan Corporation? After all, it has only taken them 30 years of hard work, passion and dedication to have built success. Rohan Corporation India Private Limited, signature of trust. ಇನ್ನು ಲಕ್ಷ ಬಂಡವಾಳ ಹೂಡಿದ ಅಡಿಕೆ ಬೆಳೆಗಾರರ ಗೋಳಂತೂ ಹೇಳತೀರದಾಗಿದೆ. ಮಳೆ ಇಲ್ಲದೆ ಕೆರೆಗಳಲ್ಲಿನ ನೀರು ಸಂಪೂರ್ಣ ಖಾಲಿ ಆಗಿದ್ದು, ಇದರಿಂದ ಕೊಳವೆ ಬಾವಿಗಳು ಕೂಡ ಬತ್ತಿ ಹೋಗಿವೆ. ಕೊಳವೆ ಬಾವಿಗಳು ಕೈಕೊಟ್ಟಿದ್ದರಿಂದ ಅಡಿಕೆ ತೋಟಗಳು ಕೂಡ ಬಿಸಿಲಿಗೆ ಬಳಲಿ ಬೆಂಡಾಗಿವೆ. ಮರದಲ್ಲಿನ ಹೊಂಬಾಳೆ ಕೂಡ ಒಣಗಿ ಹೋಗ್ತಾ ಇದೆ. ಇನ್ನು ತೋಟ ಉಳಿಸಿಕೊಳ್ಳೋದಿಕ್ಕೆ ಅನ್ನದಾತರು ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದ್ದಾರೆ. ಹೌದು, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೌನಹಳ್ಳಿ, ಭೂತಯ್ಯನಹಟ್ಟಿ, ಕೊಳಾಳ್ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಅಡಿಕೆ ತೋಟಗಳು ಒಣಗುತ್ತಿವೆ. ಇದು ರೈತರನ್ನ ಸಂಕಷ್ಟಕ್ಕೆ ಸಿಲುಕಿಸಿದೆ. ಇದರಿಂದ ನಿತ್ಯ ನೂರಾರು ಟ್ಯಾಂಕರ್ಗಳ ಮೂಲಕ ತೋಟಗಳಿಗೆ ನೀರು ಸಿಂಪಡಿಸುತ್ತಿದ್ದು, ತೋಟ ಉಳಿಸಿಕೊಳ್ಳೋದಿಕ್ಕೆ ಅನ್ನದಾತರು ಪರದಾಡ್ತಿದ್ದಾರೆ. ನಾನು ಓಂಕಾರಪ್ಪ ಅಂತ, ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಗೌನಹಳ್ಳಿ ಗ್ರಾಮದ ಗ್ರಾಮಸ್ಥ ಹಾಗೂ ಕೃಷಿಕ. ಇಲ್ಲಿ ಸುಮಾರು 5 ತಿಂಗಳಿಂದ, ಅಂದರೆ ನವಂಬರ್ ತಿಂಗಳಿಂದಲೂ ಇಲ್ಲಿ ನೀರಿನ ಅಭಾವ ತುಂಬ ಕಾಡ್ತಾ ಇದೆ. ಪ್ರತಿಯೊಬ್ಬರೂ ಕೂಡ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಡಿಕೆ ತೋಟನ ಬೆಳೆಸ್ಕೊಂಡಿದ್ದಾರೆ. ಆದರೆ ಆರ್ಥಿಕವಾಗಿ ಇನ್ನೂ ಸಬಲರಾಗೋದಕ್ಕಿಂತ ಮುಂಚೆನೇ ಈ ನೀರಿನ ಬರ ಅನ್ನೋದು ಬಂದುಬಿಟ್ಟು ಎಲ್ಲರನ್ನೂ ಕೂಡ ಆರ್ಥಿಕವಾಗಿ ತುಳಿತಾ ಇದೆ. ಈ ಅಡಿಕೆ ತೋಟನ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತೇಳಿ ಜೀವವನ್ನು ಒತ್ತೆ ಇಟ್ಟು ಸಾಲ ಸೂಲ ಮಾಡಿ ಹೋರಾಟ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ರೈತನೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದೊಂದು ಟ್ಯಾಂಕರಿಗೆ ಕನಿಷ್ಠ ಅಂತ ಹೇಳಿದ್ರು 1,000 to 1,500 ರೂಪಾಯಿ ಹಣವನ್ನು ತೆತ್ತು ಒಂದೊಂದು ಟ್ಯಾಂಕರ್ ಓಡಿಸ್ಕೊಂಡ್ರೆ, ಅದು 1 ಎಕರೆಗೆ ತೋಟ ಇದೆ ಅಂತೇಳಿದರೆ ಕನಿಷ್ಠ ಅಂದರೂ 20 to 25 ಟ್ಯಾಂಕರ್ಗಳಷ್ಟು ನೀರನ್ನು ಶೇಖರಣೆ ಮಾಡಿ ಅವುಗಳನ್ನು ಅಡಿಕೆ ಗಿಡಕ್ಕೆ ಬಿಡಬೇಕಾಗುತ್ತೆ. 25 ಲೋಡು ನೀರನ್ನು ಶೇಖರಣೆ ಮಾಡಲಿಕ್ಕೆ ಕನಿಷ್ಠ ಅಂದರೂ ಒಂದು 25,000 to 30,000 ರೂಪಾಯಿ ಎಕ್ಸ್ಪೆಂಡಿಚರ್ ಬರ್ತಾಯಿದೆ. ಹೀಗೆ ಇಡೀ ಊರನ್ನು ಆ ಥರ ಕ್ಯಾಲ್ಕುಲೇಟ್ ಹಾಕೊಂಡು ಹೋದರೆ ಪ್ರತಿದಿನ ಏನಿಲ್ಲ ಅಂದರೂ ಕನಿಷ್ಠ 3 to 4 ಲಕ್ಷ ರೂಪಾಯಿಯಷ್ಟು ವೆಚ್ಚ ಈ ಊರಿಂದ ಒಂದರಿಂದಲೇ ಆಗ್ತಾಯಿದೆ. ಇನ್ನು ವಾಣಿ ವಿಲಾಸ ಸಾಗರ ಜಲಾಶಯದ ಪಕ್ಕದ ಗ್ರಾಮಗಳಲ್ಲೇ ಈ ಸ್ಥಿತಿ ನಿರ್ಮಾಣವಾಗಿದೆ. ರೈತರಂತೂ ಹಗಲು ರಾತ್ರಿ ಎನ್ನದೆ ಅಡಿಕೆ ತೋಟಗಳ ರಕ್ಷಣೆಗೆ ಮುಂದಾಗಿದ್ದಾರೆ. ಪ್ರತಿ ಟ್ಯಾಂಕರ್ಗೆ 1,000ಕ್ಕೂ ಹೆಚ್ಚು ಹಣ ಕೊಟ್ಟು ನಿತ್ಯ 20ಕ್ಕೂ ಹೆಚ್ಚು ಟ್ಯಾಂಕರ್ ನೀರು ತೊಟ್ಟೆಗಳಿಗೆ ಸ್ಟಾಕ್ ಮಾಡ್ತಾ ಇದ್ದಾರೆ. ಬಳಿಕ ಅದೇ ನೀರನ್ನ ಅಡಿಕೆ ಮರಗಳಿಗೆ ಹರಿಸುವ ಮೂಲಕ ಬೇಸಿಗೆ ಬಿಸಿಲಿನಿಂದ ಅಡಿಕೆ ಮರಗಳನ್ನು ರಕ್ಷಣೆ ಮಾಡಲು ರೈತರು ಹರಸಾಹಸ ಪಡ್ತಾ ಇದ್ದಾರೆ. ಇನ್ನು ಬೃಹತ್ ಪ್ರಮಾಣದ ತೋಟ ಮಾಡಿದವರ ಪಾಡಂತೂ ಹೇಳತೀರದಾಗಿದೆ. ಕಳೆದ 2 ತಿಂಗಳಿಂದ ಟ್ಯಾಂಕರ್ಗಳ ಮೂಲಕ ನೀರು ಸರಬರಾಜು ಆಗ್ತಾ ಇದ್ದು, ಸಾಲದ ಸುಳಿಗೆ ಸಿಲುಕಿ ರೈತರು ಕಣ್ಣೀರಿಡ್ತಾ ಇದ್ದಾರೆ. ನಮ್ಮದು 10 ಎಕರೆ ಜಮೀನಿದೆ. ಹಿರಿಯೂರು ತಾಲೂಕು ಗೌನಹಳ್ಳಿ ಗ್ರಾಮಸ್ಥರು 10 ಎಕರೆ ಐತೆ. ಒಂದು ಡೈಲಿ 1,800 ರೂಪಾಯಿಯಿಂದ 2,000 ರೂಪಾಯಿ ತನಕ ಒಂದು ಟ್ಯಾಂಕರ್ ನೀರು, ಅದನ್ನ ಒಂದು 20 ಟ್ಯಾಂಕರ್ ನೀರು ಹೊಡಿಬೇಕು ಒಂದು ತೊಟ್ಟಿಗೆ. ಆ ತೊಟ್ಟಿ ನೀರು ಹೊಡ್ಕೊಂಡು ಇದಕ್ಕೆ ಡಂಪ್ ಮಾಡಬೇಕು. ಒಂದನಿ ನೀರು ಬರ್ತಿಲ್ಲ. ಆಮೇಲೆ ಡ್ರೈ ಲ್ಯಾಂಡ್ ಆಗೈತೆ. ಆಮೇಲೆ ಸುಮಾರು 5 ತಿಂಗಳಿದ್ದಲೂ ಈ ಕಷ್ಟ ಅನುಭವಿಸ್ತಾ ಇದ್ವಿ. ನೀರಿಗಾಗಿ ಒಂದು 7-8 ಲಕ್ಷ ನೀರಿಗಾಗಿ ಹೋಗಿದ್ದೆವು ಸರ್. ನಮ್ಮ ಭಾರಿ ಪರಿಸ್ಥಿತಿ ಹದಗೆಟ್ಟೋಗ್ಬಿಟ್ಟೈತೆ. ಒಂದು ಹಸಿ ಮಳೆ ಬಂದಿಲ್ಲ, ಕೆರೆಯಾಗಿ ಒಂದು ತೊಟ್ಟು ನೀರಿಲ್ಲ, ಆಮೇಲೆ ದನ ಕರ ಕುಡಿಯೋಕ್ಕೂ ನೀರಿಲ್ಲ ಸರ್. ನಾವು ವಿಷ ಕುಡಿಯೋದು ಒಂದು ತಪ್ಪೈತೆ ಸರ್. ಜೀವನದಾಗೆ ಸಾಕಪ್ಪ ಈ ರೈತರ ಸವಾಸ, ಸಾಕಪ್ಪ ಈ ಜೀವನ ಒಂದು ಲೆಕ್ಕಕ್ಕೆ ಆಗಿಬಿಟ್ಟೈತೆ ಸರ್. ನೀರಿಲ್ಲ, ಕಣ್ಣಾಗೆ ಧಾರಾಕಾರ ಕಣ್ಣೀರೇ ಬರ್ತದವ ಸರ್. ಸಾಲ ಇಸ್ಕೊಂಬಂದಿದ್ವಿ, ಅವ್ರಿಗೆ ಟೈಮ್ ಸರಿಯಾಗಿ ಬಡ್ಡಿ ಕಟ್ಟಲಿ ಅಂದರೆ ಅವ್ರು ಬೆನ್ನೆತ್ತಾರೆ ಸರ್. ಆಮೇಲೆ ಬ್ಯಾಂಕ್ನವರು ಮೇಲೆ ಸಾಲಗಾರರು ಬರ್ತಾರೆ ಸರ್. ನಮಗೆ ಹೇಳಬಾರ್ದು ಸರ್, ನಮ್ಮ ಚಿತ್ರ ಹಿಂಸೆ
ರೈತರಾಗಿ ಆ ಕಲ ಹುಟ್ಟಿದ ಮೇಲಪ್ಪ ಅನಿಸ್ಬಿಡೈತೆ ನಮ್ಮ ಜೀವನದಾಗೆ. ಒಟ್ಟಾರೆ ಭೀಕರ ಬರದ ಛಾಯೆ ಆವರಿಸಿದೆ. ಮಳೆರಾಯನನ್ನ ನೆಚ್ಚಿ ಅಡಿಕೆ ತೋಟ ಮಾಡಿಕೊಂಡಿದ್ದ ರೈತನ ಬದುಕು ಮೂರಾಬಟ್ಟೆಯಾಗಿದೆ. ಇತ್ತ ಅಡಿಕೆ ಬೆಳೆಯೂ ಸಿಗದೆ, ಅಡಿಕೆ ಮರಗಳು ಉಳಿಯದೆ ಸಾಲ ಮಾಡಿದ್ದ ರೈತ ಕಣ್ಣೀರು ಹಾಕ್ತಾ ಇದ್ದಾನೆ. ಏನಾದರೂ ಸರ್ಕಾರ ಜಿಲ್ಲೆಯ ಅನ್ನದಾತರ ನೆರವಿಗೆ ಧಾವಿಸಲಿ ಅನ್ನೋದು ಎಲ್ಲರ ಒತ್ತಾಯವಾಗಿದೆ.